ಹೌದು ಸ್ನೇಹಿತರೆ, ನಿಮ್ಮ ಕ್ವಶನ್ ಸರಿಯಾಗೇ ಇದೆ. ಸೊ ಶೇರ್ ಮಾರ್ಕೆಟ್ ಅನ್ನೋದು ಗ್ಯಾಮ್ಲಿಂಗಾ? ಓಕೆ, ಇಲ್ಲಿ ನಿಜವಾಗ್ಲೂ ದುಡ್ಡು ಮಾಡ್ಬೋದಾ ಅಂತ ನಿಮ್ಮ ಮೈಂಡಲ್ಲಿ ಕ್ವಶನ್ ಇರ್ಬೋದಲ್ವಾ? ಸೊ ಅದನ್ನು ಇವತ್ತು ನಾನು ಕ್ಲಿಯರ್ ಮಾಡ್ತೀನಿ. ಓಕೆ, ಸೊ ಶೇರ್ ಮಾರ್ಕೆಟಲ್ಲಿ ಯಾವ ರೀತಿ ಟ್ರೇಡ್ ಮಾಡಬೇಕು, ಯಾವ ರೀತಿ ನಮ್ಮ ಸೈಕಾಲಜಿಯನ್ನು ಇಟ್ಕೋಬೇಕು, ಯಾವ ರೀತಿ ಸೈಕಾಲಜಿ ಇದ್ದರೆ ನಾವು ಇದರಿಂದ ದುಡ್ಡು ಮಾಡ್ಬೋದಾ ಅಂತ ಇವತ್ತಿನ ವಿಡಿಯೋಲಿ ನಾವು ಕಲಿಯೋಣ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಹೊಸಬರಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಹಾಗೆ ಕೂಡ ನಾವು ಫ್ರೀಯಾಗಿ ಅನಾಲಿಸಿಸನ್ನು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ನೀವು ಕೂಡ ಸ್ಕ್ರೀನಲ್ಲಿ ನೋಡ್ಬೋದು. ಓಕೆ, ಯಾವ ರೀತಿ ನಾನು ಅನಾಲಿಸಿಸ್ ಮಾಡ್ತಾ ಇರ್ತೀನಿ ಅಂತ. ಸೊ ಅದನ್ನು ನೋಡಿಬಿಟ್ಟು ನೀವು ಕೂಡ ನಿಮ್ಮ ಅನಾಲಿಸಿಸ್ ಮಾಡಿ ಟ್ರೇಡನ್ನು ಮಾಡ್ಬೋದು ಫ್ರೆಂಡ್ಸ್. ಓಕೆ, ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಓಕೆ, ಟ್ರೇಡ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದು ಹೇಗೆ. ಓಕೆ, ಇದೇನು ಜೂಜಾ? ಓಕೆ, ಇದು ರಿಯಲಿ ಇಲ್ಲಿ ನಾವು ದುಡ್ಡು ಮಾಡ್ತಾರಾ ಜನ ಅಂತ ಇವತ್ತು ತಿಳ್ಕೊಳ್ಳೋಣ. ಓಕೆ, ಸೊ ಏನಾಗುತ್ತೆ ಅಂದರೆ, ನೀವು ಹೊಸ ಟ್ರೇಡರ್ ಇದ್ದೀರಾ ಅಂದ್ಕೊಳ್ಳಿ. ಸೊ ಟ್ರೇಡಿಂಗ್ ಮಾಡೋಕ್ಕೆ ಬರ್ತೀರಾ. ಓಕೆ, ಏನೋ ಒಂದು ಹೋಪ್ಸ್ ಇರುತ್ತೆ. ಓಕೆ, ನಾನು ತುಂಬ ದುಡ್ಡು ಮಾಡ್ಬೋದು ಅಂತ. ಸೊ ಇಲ್ಲಿ ಬಂದ ಮೇಲೆ ಏನಾಗುತ್ತೆ, ಓಕೆ, ನಮಗೆ ನಾಲೆಜ್ ಇರಲ್ಲ ಟ್ರೇಡಿಂಗ್ ಬಗ್ಗೆ. ಓಕೆ, ಸರಿಯಾದ ಮೆಂಟರ್ ಇರಲ್ಲ, ಸರಿಯಾಗಿ ಹೇಳ್ಕೊಡೋರು ಇರಲ್ಲ. ಓಕೆ, ಇದ್ದರೂ ಕೂಡ ಏನೋ ಪ್ರಾಬ್ಲಮ್ ಇರುತ್ತೆ. ಸೊ ಆ ಟೈಮಲ್ಲಿ ನಮಗೇನಾಗುತ್ತೆ ಅಂದರೆ, ಟ್ರೇಡಿಂಗಲ್ಲಿ ನಮ್ಗೆ ಲಾಸ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬೇಕು ಆಗುತ್ತೆ. ಓಕೆ, ಸೊ ಅದನ್ನು ಅವಾಯ್ಡ್ ಮಾಡಬೇಕು. ನಮ್ಮ ಟ್ರೇಡಿಂಗ್ ಸೈಕಾಲಜಿನ ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಓಕೆ, ಸೊ ಟ್ರೇಡಿಂಗಲ್ಲಿ ನಿಜವಾಗ್ಲೂ ದುಡ್ಡು ಮಾಡ್ತಾ ಇದ್ದೀನಿ. ಓಕೆ, ತುಂಬ ಜನನೂ ಮಾಡ್ತಾ ಇದ್ದಾರೆ. ಓಕೆ, ಸೊ ನೀವು ನೋಡ್ಬೋದು, ತುಂಬ ಜನ ಅಪ್ಡೇಟ್ ಮಾಡ್ತಾ ಇದ್ದಾರೆ, ಇಷ್ಟು ಪ್ರಾಫಿಟ್ ಆಯಿತು ಅಂತ. ನಿಜವಾಗ್ಲೂ ಇದ್ದಾರೆ, ಪ್ರಾಫಿಟ್ ಮಾಡ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ಪ್ರಾಬ್ಲಮ್ ಏನು ಗೊತ್ತಾ, ಹೊಸ ಬಿಗಿನರ್ಸ್ಗೆ ಇವಾಗ ನೋಡಿ, ನೀವು ಚಾರ್ಟ್ ಓಪನ್ ಮಾಡ್ತೀರಾ. ಓಕೆ, ನಿಮಗೆ ಫಸ್ಟ್ ಟೈಮ್ ಏನಾಗುತ್ತೆ ಅಂದರೆ, ನಿಮಗೆ ಗೊತ್ತಿರಲ್ಲ ಮಾರ್ಕೆಟಲ್ಲಿ ಓಕೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಎಲ್ಲಿದೆ ಅಂತ. ನೀವೇನು ಮಾಡ್ತೀರಾ, ಯೂಟ್ಯೂಬಲ್ಲೋ ಎಲ್ಲೋ ನೋಡಿಬಿಟ್ಟು ಏನು ಮಾಡ್ತೀರಾ, ಓಕೆ, ಒಂದು ಸಪೋರ್ಟ್ ಯಾವ ರೀತಿ ಡ್ರಾ ಮಾಡ್ಕೋಬೇಕು ಅಂತ ನೋಡ್ತೀರಾ. ಓಕೆ, ಸೊ ಅದರಲ್ಲಿ ಕೆಲವೊಂದು ಜನ ಏನು ಮಾಡ್ತೀರಾ, ಪಿವೋಟ್ ಪಾಯಿಂಟನ್ನು ಹಾಕ್ಕೋತೀರಾ. ಓಕೆ, ಸೊ ಏನಾಗುತ್ತೆ, ಮಾರ್ಕೆಟಲ್ಲಿ ನೀವು ಹಾಕ್ಕೊಂಡಿರ್ತೀರ ಈ ಲೆವೆಲ್ಸು. ಮಾರ್ಕೆಟ್ ಇಲ್ಲೆಲ್ಲೋ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಏನಾಗಿದೆ, ಮಾರ್ಕೆಟ್ ಏನಾಗಿದೆ ಹೇಳಿ, ಇಲ್ಲಿಂದ ಓಕೆ, ಇಲ್ಲಿ ನೋಡಿ ಏನಾಗಿದೆ, ಈ ಲೆವೆಲಲ್ಲಿ ಬ್ರೇಕ್ಔಟ್ ಕಾಣಿಸ್ತಾ ಇದೆ. ಸೊ ನೀವೇನು ಮಾಡ್ತೀರಾ, ನಿಮಗೆ ಗೊತ್ತಿರುತ್ತೆ. ಓಕೆ, ನಿಮ್ಗೆ ಯಾರೋ ಹೇಳ್ತಾರೆ ಮಾರ್ಕೆಟಲ್ಲಿ ಯಾವಾಗ ಬ್ರೇಕ್ಔಟ್ ಆಗುತ್ತಲ್ಲ ಆವಾಗ ಟ್ರೇಡ್ ತೊಗೋಬೇಕು. ಸೊ ನೀವು ಇಲ್ಲಿ ಸಿ ಸೈಡ್ ಟ್ರೇಡ್ ತೊಗೋತೀರಾ. ಏನಾಗುತ್ತೆ, ಇಲ್ಲಿ ಮಾರ್ಕೆಟು ಒಂಚೂರು ಮೇಲ್ಗಡೆ ಹೋದಾಗ ಮಾಡಿ ಏನಾಗುತ್ತೆ, ತಿರ್ಗಾ ಸಡನ್ನಾಗಿ ಫಾಲ್ ಆಗುತ್ತೆ. ಸೊ ನೀವು SL ಇಟ್ಟಿದ್ರಿ ಅಂದರೆ ಏನಾಗುತ್ತೆ, ನೀವು ಸ್ವಲ್ಪ ಲಾಸ್ ಆಗುತ್ತೆ. ಓಕೆ, SL ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ನಿಮಗೆ ಇಲ್ಲಿ ತುಂಬ ಲಾಸ್ ಆಗುತ್ತೆ. ಸೊ ಫಸ್ಟ್ ಹೆಂಗೆ ಅಂದರೆ, ಮಾರ್ಕೆಟಲ್ಲಿ ಎಂಟ್ರಿ ಹೊಡಿಬೇಕು ಅಂದರೆ, ಕಾಲ್ ತೊಗೋಬೇಕು ಅಂದರೆ ಅದನ್ನು SLನ್ನು ಫಸ್ಟ್ ಡಿಸೈಡ್ ಮಾಡಬೇಕು. ಸ್ಟಾಪ್ ಲಾಸನ್ನು ಎಲ್ಲಿ ಇಡ್ತೀನಿ ಅಂತ ಡಿಸೈಡ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಈ ಬ್ರೇಕ್ಔಟ್ ನೋಡಿ ಟ್ರೇಡ್ ತೊಗೊಳ್ಳೋದು ಖಂಡಿತ ತಪ್ಪು. ಓಕೆ, ಸೊ ನಾನು ಹೇಳ್ತೀನಿ ಆಮೇಲೆ ಯಾವ ಟೈಮಲ್ಲಿ ಟ್ರೇಡ್ ತೊಗೋಬೇಕು. ಇದು ಸಪೋಸ್ ಇದೇ ಟ್ರೇಡನ್ನು ನೀವು ತೊಗೋಬೇಕು ಅಂದರೆ, ಓಕೆ, ಬ್ರೇಕ್ಔಟ್ ಆಯಿತಾ, ಸೊ ಬ್ರೇಕ್ಔಟ್ ಆದಮೇಲೆ ಓಕೆ ಮೇಲ್ ಸಸ್ಟೇನ್ ಆಗ್ತಾ ಇದೆ ಅಂತ ಚೆಕ್ ಮಾಡಬೇಕು. ಸೊ ಮೇಲ್ ಸಸ್ಟೇನ್ ಆದರೆ ಈ ಕ್ಯಾಂಡಲ್ ಏನಿದೆಯಲ್ಲ, ಈ ಕ್ಯಾಂಡಲ್ ಮೇಲ್ಗಡೆ ಮಾರ್ಕೆಟ್ ಹೋಗ್ತಾ ಇದ್ದರೆ ಸೊ ಅವಾಗ ನೀವು ಥಿಂಕ್ ಮಾಡ್ಬೋದು. ಓಕೆ, ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಕ್ಯಾಂಡಲ್ ಸಸ್ಟೇನ್ ಆಗ್ತಾ ಇಲ್ಲ, ಬಟ್ ಬ್ರೇಕ್ಔಟ್ ಆಗ್ತಾ ಇದೆ. ಇದು ಪೇಕ್ ಬ್ರೇಕ್ಔಟು. ಓಕೆ, ಸೊ ಈ ರೀತಿ ಬ್ರೇಕ್ಔಟ್ ಆಗಿ ಟ್ರೇಡ್ ತೊಗೊಂಡ್ರೆ ಏನಾಗುತ್ತೆ, ಲಾಸ್ ಆಗುತ್ತೆ. ಸೊ ನೀವು ಈ ಟ್ರೇಡನ್ನು ಏನಾಗುತ್ತೆ, ಇಲ್ಲಿ ನೀವು ಎಂಟ್ರಿ ಹೊಡೆದಿರ್ತೀರಾ. ಸೊ ಈ ಟ್ರೇಡ ಮಿಸ್ ಆಗುತ್ತೆ, ಯಾಕಂದರೆ ನಿಮ್ಮ ಸ್ಟಾಪ್ ಲಾಸ್ದಿಂದ ಆಲ್ರೆಡಿ ಕೆಳಗಡೆ ಹೋಗ್ತಾ ಇರುತ್ತೆ. ಸೊ ಮತ್ತೇನಾಗುತ್ತೆ, ಇಲ್ಲಿ ನೋಡಿ ಈ ಲೆವೆಲ್ ಇರುತ್ತೆ. ಸೊ ನೀವೇನು ಅನ್ಕೋತೀರಾ, ಈ ಲೆವೆಲ್ ಕೂಡ ಬ್ರೇಕ್ಔಟ್ ಆಗ್ತಾ ಇದೆ, ಸೊ ಇಲ್ಲಿ ಟ್ರೇಡ್ ತೊಗೊಳ್ಳೋಣ ಅಂತೀರಾ. ಸೊ ಏನಾಗುತ್ತೆ ಹೇಳಿ, ಇಲ್ಲಿ ಮತ್ತೆ ಟ್ರೇಡು ಸ್ಟಾಪ್ ಲಾಸು ಹಿಟ್ಟಾಗಿ ಮತ್ತೆ ಮೇಲ್ಗಡೆ ಹೋಗುತ್ತೆ. ಸೊ ಯಾವ ರೀತಿ ಟ್ರೇಡ್ ಮಾಡೋದು ಇಂಪಾರ್ಟೆಂಟ್ ಅಲ್ವಾ ಫ್ರೆಂಡ್ಸ್? ಸೊ ನಮಗೆ ಹೇಳ್ಕೊಟ್ಟಿರೋ ಪ್ರಕಾರ ನಾವೇನು ಮಾಡ್ತೀವಿ ಅಂದರೆ, ನಮ್ಮ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಎಲ್ಲಿದೆಯಲ್ಲ ಆ ಲೆವೆಲ್ ಬ್ರೇಕ್ಔಟ್ ಆದರೆ ನಾವು ಟ್ರೇಡ್ ಮಾಡಬೇಕು ಅಂತ. ಓಕೆ, ಬಟ್ ಇವಾಗ ಫ್ರೆಂಡ್ಸ್ ಟ್ರೆಂಡ್ ಚೇಂಜ್ ಆಗಿದೆ. ಸೊ ಯಾವಾಗ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆಗುತ್ತಲ್ಲ, ನಾವು ವೇಟ್ ಮಾಡಬೇಕಾಗುತ್ತೆ. ಓಕೆ, ಕನ್ಸಿಡರ್ ಮಾಡೋಂಗಿಲ್ಲ. ಓಕೆ, ಸೊ ಪೇಕ್ ಬ್ರೇಕ್ಔಟ್ ಇದೆಯಾ ಅಂತ ನೋಡಬೇಕಾಗತ್ತೆ. ಸೊ ಇಮಿಡಿಯೇಟಾಗಿ ಎಂಟರ್ ಆಗಲ್ಲ. ಸೊ ಜನಗಳ ಎಲ್ಲಿ ಟ್ರ್ಯಾಪ್ ಆಗ್ತಾ ಇರ್ತಾರಲ್ಲ ಅಲ್ಲಿ ನಾವು ಎಂಟರ್ ಆಗಬೇಕಾಗತ್ತೆ. ಸೊ ಅಪೋಸಿಟು, ಇವಾಗ ಈ ಕಡೆ ಜನಕ್ಕೆ ಏನು ಕಾಣಿಸ್ತಾ ಇರುತ್ತಲ್ಲ ಅಪೋಸಿಟ್ ನಾವು ಮಾಡಬೇಕು. ಓಕೆ, ಇಲ್ಲಿ ನೋಡಿ, ಇಲ್ಲಿ ಎಂಟ್ರ್ ಆಗ್ತಾ ಇದ್ದೀರಾ. ಸೊ ಇಲ್ಲಿ ನೋಡಿ ಬ್ರೇಕ್ಔಟ್ ಎಲ್ಲರಿಗೂ ಕಾಣಿಸ್ತಾ ಇದೆ. ಸೊ ಈ ಬ್ರೇಕ್ಔಟ್ ನೋಡಿ, ಓಕೆ, ಎಲ್ಲರೂ ಎಂಟ್ರ್ ಆಗಿರ್ತಾರೆ. ಇಲ್ಲಿ ಬ್ರೇಕ್ಔಟ್ ಆಯಿತಾ, ರೀಟೆಸ್ಟ್ ಆಯಿತಾ. ಸೊ ಏನಾಗುತ್ತೆ ಅಂದರೆ, ಇಲ್ಲಿ ಜನ ಎಂಟ್ರ್ ಆಗ್ತಾರೆ. ಬಟ್ ಎಂಟ್ರ್ ಆಗಬಾರ್ದು ಅಂದರೆ ನೀವೇನು ಮಾಡಬೇಕು ಅಂದರೆ ಅಪೋಸಿಟ್ ಟ್ರೇಡ್ ತೊಗೋಬೇಕು ಯಾವಾಗಲೂ. ಓಕೆ, ಸೊ ನಿಮಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಇಲ್ಲಿ. ಓಕೆ,
ಓಕೆ, ಇಲ್ಲಿ ನೋಡಿ ಏನಾಗಿದೆ ಹೇಳಿ ಮಾರ್ಕೆಟಲ್ಲಿ. ಓಕೆ, ಇದು ನಮ್ಮದು ಒಂದು ಸಪೋರ್ಟ್ ಇದೆ. ಸೊ ಸಪೋರ್ಟ್ ಏನಾಗ್ತಾ ಇದೆ ಹೇಳಿ, ಬ್ರೇಕ್ ಆಗ್ತಾ ಇದೆ. ಸೊ ಈ ಬ್ರೇಕ್ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿ ಏನು ಮಾಡ್ತಾ ಇದೆ ಅಂದರೆ ಸೆಲ್ಲರ್ಸನ್ನು ಆ್ಯಕ್ಟಿವೇಟ್ ಮಾಡ್ತಾ ಇದೆ. ಓಕೆ, ಅಂದರೆ ಸೆಲ್ಲರ್ಸನ್ನು ಕರಿತಾ ಇದೆ, ಬನ್ನಿ ಸೆಲ್ ಮಾಡಿ ಅಂತ. ಇಲ್ಲಿ ತುಂಬ ಹೊತ್ತು ವೇಟ್ ಮಾಡುತ್ತೆ, ಇನ್ನೊಂದು ಚೂರು ಸೆಲ್ಲರ್ಸ್ ಬರ್ರಿ, ಇನ್ನೊಂದು ಚೂರು ಬನ್ನಿ ಅಂತ. ಸೊ ಏನು ಮಾಡುತ್ತೆ ಇಲ್ಲಿ, ಸೆಲ್ಲರ್ಸ್ ಬರ್ತಾರೆ, ಸೆಲ್ ಮಾಡ್ತಾ ಇರ್ತಾರೆ. ಸಡನ್ನಾಗಿ ಏನಾಗುತ್ತೆ ಅಂದರೆ ಮೇಲೆ ಹೋಗ್ಬಿಟ್ಟು ಇವ್ರು ಸ್ಟಾಪ್ ಲಾಸನ್ನು ತಿನ್ನುತ್ತೆ. ಸೊ ಇವಾಗ ನೋಡಿ ಇಲ್ಲಿ ಕೂಡ ಇದನ್ನು ಕನ್ಸಾಲ್ಟೇಷನ್ ಆಗ್ತಾ ಇದ್ದದ್ದು ನೋಡಿ ಏನು ಮಾಡ್ತಾರೆ ಅಂದರೆ ಇಲ್ಲಿ ಬೈಯರ್ಸ್ ಆ್ಯಕ್ಟಿವೇಟ್ ಆಗಿರ್ತಾರೆ. ಸೊ ಈ ಬೈಯರ್ಸ್ ಸ್ಟಾಪ್ ಲಾಸು ತಿನ್ಬೇಕಲ್ವಾ. ನೋಡಿ ಸಡನ್ನಾಗಿ ಒಂದು ಸ್ಪೈಕ್ ಬಂದ್ಬಿಟ್ಟು ಈ ಸಡನ್ನಾಗಿ ಈ ಬೈಯರ್ಸ್ ಏನು ಸ್ಟಾಪ್ ಲಾಸ್ ಇರುತ್ತಲ್ಲ ಅದನ್ನು ತಿಂದ್ಬಿಡುತ್ತೆ. ಸೊ ಇದಾದ ಮೇಲೆ ಓಕೆ, ಇವಾಗ ಬೈಯರ್ಸ್ ಹಂಟಿಂಗ್ ಆಯಿತು, ಸೆಲ್ಲರ್ಸ್ ಹಂಟಿಂಗ್ ಆಯಿತು. ಸೊ ಒಂದು ಕಡೆ ಆದರೂ ಮಾರ್ಕೆಟ್ ಹೋಗ್ಬೇಕಲ್ವಾ. ಸೊ ಆರಾಮಾಗಿ ಬಂದ್ಬಿಟ್ಟು ನೀವು ಇಲ್ಲಿ ಟ್ರೇಡ್ ತೊಗೋಬೋದು. ಓಕೆ, ಸೊ ಸ್ಟಾಪ್ ಲಾಸ್ ಹಂಟಿಂಗ್ ಅಂತ ಬರುತ್ತಲ್ವ, ಈ ಸ್ಟಾಪ್ ಲಾಸ್ ಹಂಟಿಂಗ್ ಆದಮೇಲೆ ನಾವು ನೆಕ್ಸ್ಟ್ ಟ್ರೇಡ್ ತೊಗೋಬೇಕಾಗುತ್ತೆ. ಸೊ ಸಖತ್ತಾಗಿ ನಮ್ಗೆ ಇಲ್ಲಿ ಪಾಯಿಂಟ್ಸ್ ಬರುತ್ತೆ, ಇಲ್ಲಿ ಕೂಡ ನಮಗೆ ಪಾಯಿಂಟ್ಸ್ ಇರುತ್ತೆ. ಓಕೆ, ಸೊ ಈ ರೀತಿ ನಾವು ಟ್ರೇಡ್ ಮಾಡಬೇಕಾಗುತ್ತೆ. ಓಕೆ, ಮಾರ್ಕೆಟಲ್ಲಿ ಬಂದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಹಾಕಿ ಸಪೋರ್ಟ್ ಬ್ರೇಕ್ ಆಯಿತಾ ಟ್ರೇಡ್ ತೊಗೋಬೇಕಾ? ಇಲ್ಲ ಫ್ರೆಂಡ್ಸ್. ಓಕೆ, ವೇಟ್ ಮಾಡಬೇಕು ಸಪೋರ್ಟ್ ಏನು ಮಾಡ್ತಾ ಇದೆ ಅಂತ. ಇಲ್ಲಿ ನೋಡಿ ಏನಾಗ್ತಾ ಇದೆ, ನಿಮ್ಗೆ ಇದು ಲೈನ್ ಕಾಣಿಸ್ತಾ ಇದೆ, ನಿಮ್ಗಷ್ಟೇ ಕಾಣ್ತಾ ಇರಲ್ಲ, ಇದು ಇಡೀ ಭಾರತ ದೇಶದಲ್ಲಿ ಎಷ್ಟು ಜನ ಟ್ರೇಡ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೂ ಕೂಡ ಇದು ಸಪೋರ್ಟ್ ಕಾಣಿಸ್ತಾ ಇರುತ್ತೆ. ಸೊ ಈ ಬ್ರೇಕ್ಔಟ್ ಆದಮೇಲೆ ಏನು ಮಾಡ್ತಾರೆ ಬಿಗಿನರ್ಸು, ನ್ಯೂ ಟ್ರೇಡರ್ಸ್ ಏನು ಮಾಡ್ತಾರೆ ಅಂದರೆ ಎಂಟ್ರಿ ಹೊಡಿತಾರೆ ಸಡನ್ನಾಗಿ. ಬ್ರೇಕ್ಔಟ್ ಆಗ್ತಾ ಇದೆ, ನಾನು ಇಲ್ಲಿ ಟ್ರೇಡ್ ತೊಗೋಬೇಕು ಅಂತ. ಬಟ್ ಏನಾಗುತ್ತೆ ಅಂದರೆ ಇಮಿಡಿಯೇಟಾಗಿ ಟ್ರ್ಯಾಪ್ ಮಾಡಿಬಿಟ್ಟು ಮೇಲ್ಗಡೆ ಹೋಗುತ್ತೆ. ಸೊ ಟ್ರ್ಯಾಪ್ ಏನಾಗುತ್ತಲ್ಲ, ನೀವು ಒಂದು ಮೈಂಡಲ್ಲಿ ಇಟ್ಕೊಂಬಿಡಿ, ಅಂದರೆ 90% ಯಾವ ಕಡೆ ಟ್ರ್ಯಾಪ್ ಆಗಿರುತ್ತಲ್ಲ ಅದ್ರ ಅಪೋಸಿಟ್ ಡೈರೆಕ್ಷನಲ್ಲಿ ಮಾರ್ಕೆಟ್ ತುಂಬ ಹೋಗೋದು. ಓಕೆ, ಸೊ ನೋಡಿ ಇಲ್ಲಿ ಟ್ರ್ಯಾಪ್ ಆಯ್ತಲ್ವಾ, ಸೊ ಮಾರ್ಕೆಟ್ ಹೋಗೋದು ಈಗ ಈ ಸೈಡಲ್ಲಿ. ಸೊ ಇಲ್ಲಿ ನೋಡಿ ಆರಾಮಾಗಿ ನಿಮ್ಗೊಂದು 100-200 ಪಾಯಿಂಟ್ ಸಿಕ್ಕಿರೋದು. ಓಕೆ, ಅರೌಂಡ್ 150 ಪಾಯಿಂಟ್ ಸಿಕ್ಕಿದೆ. ಓಕೆ, ಸೊ ಇಲ್ಲಿ ನೋಡಿ ಸ್ಟಾಪ್ ಲಾಸ್ ನಿಮಗೆ ಏನು ಬೇಡ, ಜಸ್ಟ್ 10 ಪಾಯಿಂಟ್ಸ್ ಇಟ್ಟರು ನಿಮ್ಗೆ ಸ್ಟಾಪ್ ಲಾಸ್ ಇಟ್ಟಾಗಲ್ಲ, ಆಯಿತಾ? ಇಲ್ಲ. ಸೊ ಜನಗಳಿಗೆ ಯಾವ ಕಡೆ ಟ್ರ್ಯಾಪ್ ಆಗ್ತಾರಲ್ಲ ಅದ್ರ ಅಪೋಸಿಟ್ ಡೈರೆಕ್ಷನಲ್ಲಿ ನಾವು ಟ್ರೇಡ್ ತೊಗೊಳಕ್ಕೆ ರೆಡಿ ಮಾಡಬೇಕು. ಓಕೆ, ಸೊ ಇಲ್ಲಿ ಕೂಡ ನೋಡ್ಬೋದು ನೀವು. ಓಕೆ, ನೀವು ಬೇಕಾದ್ರೆ ಬ್ಯಾಕ್ ಟ್ರ್ಯಾಕ್ ಮಾಡಿ ನೋಡಿ. ಇಲ್ಲಿ ನೋಡಿ ಏನಾಗಿದೆ, ಮಾರ್ಕೆಟ್ ಏನಾಗಿದೆ, ಇಲ್ಲಿ ಸಪೋರ್ಟ್ ಬ್ರೇಕ್ ಆಗ್ತಾ ಇದೆ. ಸೊ ಈ ಸಪೋರ್ಟ್ ಬ್ರೇಕ್ ಮಾಡಿ ರೀಟೆಸ್ಟ್ ಆಗ್ತಾ ಇದೆ ಅಂತ ನೋಡಿ ತುಂಬ ಜನ ಟ್ರೇಡ್ ತೊಗೊಂಡಿರ್ತಾರೆ. ಸೊ ನೀವು ಅವಾಗ ಏನು ಮಾಡಿ, ಇಲ್ಲಿ ಚಿಕ್ಕ ಈ ಲೈನ್ ಕ್ರಾಸ್ ಆಗೋವರೆಗೂ ವೇಟ್ ಮಾಡಿ. ಓಕೆ, ಸೊ ಕ್ರಾಸ್ ಆದಮೇಲೆ ನೀವೇನು ಮಾಡಿ, ಒಂದು ಚಿಕ್ಕ 10 ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಟು ನೀವು ಟ್ರೇಡ್ ತೊಗೊಳ್ಳಿ. ಇಲ್ಲಿ ಜಾಸ್ತಿ ಬೇಡ, 10 ಪಾಯಿಂಟ್ಸೇ ತೊಗೊಳ್ಳಿ. ಸೊ ನೋಡಿ ನಿಮ್ಗೆ ಸ್ಟಾಪ್ ಲಾಸ್ ಇಟ್ಟಾಯ್ತಾ, ಇಲ್ಲಿ ನಿಮ್ಗೆ ಟಾರ್ಗೆಟ್ ಏನು ಸಿಗ್ತೇವೆ 200 ಪಾಯಿಂಟ್ಸ್. ಸೊ ಈ ರೀತಿ ಟ್ರೇಡ್ ಮಾಡಿದರೆ ನಿಮಗೆ ಪ್ರಾಬ್ಲಮನ್ನು ಇರಲ್ಲ, ಬಿಗಿನರ್ಸ್ಗೆ ಎಸ್ಪೆಷಲಿ. ಓಕೆ, ಈ ಪಾಯಿಂಟನ್ನು ನೀವು ಖಂಡಿತ ಮಿಸ್ ಮಾಡಿರ್ತೀರಾ. ಓಕೆ, ಈ ಪಾಯಿಂಟನ್ನು ನೀವು ನೋಟ್ ಮಾಡಿಟ್ಕೊಳ್ಳಿ. ಓಕೆ, ಸೊ ಈ ರೀತಿ ಟ್ರೇಡ್ ಮಾಡಿದ್ರೆ ನಿಮ್ಗೆ ಲಾಸ್ ಆಗುತ್ತಾ ನೀವೇ ಹೇಳಿ. ಸೊ ನಾನು ಇನ್ನೊಂದು ನಿಮಗೆ ಐಡಿಯಾ ಹೇಳ್ತೀನಿ, ಅಂದರೆ ಈ ಕಾಮನ್. ಓಕೆ, ಇದು ಗೊತ್ತಿರುತ್ತೆ ಎಲ್ರಿಗೂ, ಬಟ್ ಯಾರೂ ಯೂಸ್ ಮಾಡಲ್ಲ. ಸೊ ನೀವು ಅಂದ್ಕೊಳ್ಳಿ, ಇವಾಗ ಒಂದು ಎಕ್ಸಾಂಪಲ್ ತೊಗೋತೀನಿ ನಾನು ನಿಮಗೆ. ನೀವು ಟ್ರೇಡ್ ಮಾಡ್ತಾಯಿದ್ದೀರಾ. ಓಕೆ, ಟ್ರೇಡ್ ಮಾಡೋಕ್ಕೆ ನಿಮ್ಗೇನೂ ಗೊತ್ತಿಲ್ಲ. ಓಕೆ, ಸೊ ನಿಮಗೇನು ಗೊತ್ತಿಲ್ಲ ಅಂದರೆ ನಿಮಗೆ ರಿಸ್ಕ್ ಆ್ಯಂಡ್ ರಿವಾರ್ಡ್ ಏನಿರುತ್ತೆ ಅಂದರೆ 5 ಸಲ ನೀವೇನಾಗ್ಬೋದು, ವಿನ್ ಆಗ್ಬೋದು, 5 ಸಲ ಲಾಸ್ ಆಗ್ಬೋದು. ಹೌದು ತಾನೆ? ಓಕೆ, ಸೊ ಅಂದರೆ ನಿಮಗೆ ಪ್ರಾಬಬಿಲಿಟಿ ಟ್ರೇಡಿಂಗ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೂ 5 ಸಾರಿ ಲಾಸ್ ಆಗ್ಬೋದು, 5 ಸಾರಿ ವಿನ್ ಆಗ್ಬೋದು. ಓಕೆ, ಸೊ ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಾನು ನಿಮಗೆ. ಎಕ್ಸಾಂಪಲ್ ಆಗಿ ಅಂದ್ಕೊಳ್ಳಿ, ನಿಮ್ಮ ಹತ್ರ 100 ರೂಪಾಯಿ ಇದೆ. ಓಕೆ, ಒಂದು 100 ರೂಪಾಯಿ ಇದೆ ಅಂದ್ಕೊಳ್ಳಿ. ಸೊ ನೀವು 100ರಿಂದ ಟ್ರೇಡ್ ಮಾಡ್ತಾಯಿದ್ದೀರಾ. ಓಕೆ, ಸೊ 100 ಇದೆ. ಓಕೆ, ಸೊ ನೀವು ಒಂದು ಟ್ರೇಡಲ್ಲಿ ಓಕೆ ನೀವು 100ಅನ್ನು ಒಂದು 10 ಭಾಗ ಮಾಡಿ. ಓಕೆ, ಸೊ 10 ಭಾಗ ಮಾಡಿದರೆ ಒಂದು ಟ್ರೇಡಲ್ಲಿ ನಿಮಗೆ ಎಷ್ಟು ಟ್ರೇಡ್ ತೊಗೊಳಕ್ಕೆ ಅಮೌಂಟ್ ಇರುತ್ತೆ, 10 ರೂಪಾಯಿ ಅಮೌಂಟ್ ಇರುತ್ತೆ. ಓಕೆ, ಎಕ್ಸಾಂಪಲ್. ಓಕೆ, 10 ರೂಪಾಯಿಂದ ಯಾವುದೂ ನಿಮಗೆ ಸ್ಟಾಕ್ ಸಿಗೋಲ್ಲ. ಸೊ ನಾನು ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ. ಓಕೆ, ಸೊ ನೀವು ಟ್ರೇಡ್ ಮಾಡಬೇಕಾದ್ರೆ ಓಕೆ ನೀವು ಅಂದ್ಕೊಳ್ಳಿ 5 ಟ್ರೇಡನ್ನು ಲಾಸ್ ಆಗ್ತೀರಾ, 5 ಟ್ರೇಡನ್ನು ಲಾಭ ಆಗುತ್ತೆ. ಓಕೆ, ಸೊ ನೀವು ರೆಡಿ ಇದ್ದೀರಾ, ಒಂದು ಟ್ರೇಡಲ್ಲಿ ನಾನು ಎಷ್ಟು ಲಾಸ್ ಮಾಡ್ಕೊಳಕ್ಕೆ ರೆಡಿ ಇದ್ದೀನಿ ಅಂತ ಅನಾಲಿಸಿಸ್ ಮಾಡಬೇಕು. ಸೊ ನೀವು ಅನ್ಕೋತೀರಾ, ನೀವು ಅಂದರೆ ಇವಾಗ ಡಿಸಿಪ್ಲಿನ್ ಆಗಿ ಟ್ರೇಡ್ ಮಾಡೋರು. ಓಕೆ, ಟ್ರೇಡ್ ಅಂದರೆ ಡಿಸಿಪ್ಲಿನು. ನಿಮ್ಗೇನು ಗೊತ್ತಿಲ್ಲ, ಬಟ್ ನೀವೇನು ಮಾಡ್ತಾಯಿದ್ದೀರಾ ಅಂದರೆ ಡಿಸಿಪ್ಲಿನ್ ಫಾಲೋ ಮಾಡ್ತಾಯಿದ್ದೀರಾ. ಟ್ರೇಡಿಂಗಲ್ಲಿ ಏನೂ ಗೊತ್ತಿಲ್ಲ, ಬಟ್ ಡಿಸಿಪ್ಲಿನ್ ಫಾಲೋ ಮಾಡ್ತಾಯಿದ್ದೀರಾ. ಅಂದರೆ ಇವಾಗ ನಿಮ್ಮಲ್ಲಿ 10 ರೂಪಾಯಿ ಇದೆ. ಓಕೆ, ಆಮೇಲೆ ನೀವೇನು ಮಾಡ್ತೀರಾ, ಒಂದು ಟ್ರೇಡಲ್ಲಿ ನಾನು 2 ರೂಪಾಯಿ ಲಾಸ್ ಮಾಡ್ಕೊಳಕ್ಕೆ ರೆಡಿ ಇದ್ದೀನಿ. ಓಕೆ, ಮಿಕ್ಕಿದ್ದೆಷ್ಟು ಉಳಿಯುತ್ತೆ ನನ್ನ ಹತ್ರ? 8 ರೂಪಾಯಿ ಉಳಿಯುತ್ತೆ. ಸೊ ಒಂದು ಟ್ರೇಡ್ ನನಗೆ ಲಾಸ್ ಆದರೆ ನನಗೆ 2 ರೂಪಾಯಿ ಅಷ್ಟೇ ಲಾಸ್ ಆಗಬೇಕು, ಮಿಕ್ಕಿದ್ದು 8 ರೂಪಾಯಿ ಉಳಿಬೇಕು. ಸೊ ನನಗೆ ಪ್ರಾಫಿಟ್ ಆದರೆ ಓಕೆ ನಾನು 10 ರೂಪಾಯಿ ಯೂಸ್ ಮಾಡ್ತಾಯಿದ್ದೀನಿ.
ಸೊ ನಾನು 10 ರೂಪಾಯಿ ಯೂಸ್ ಮಾಡ್ತೀನಿ, ನನಗೆ ಇದರಲ್ಲಿ ಪ್ರಾಫಿಟ್ ಆದರೆ ನನಗೆ 5 ರೂಪಾಯಿ ಪ್ರಾಫಿಟ್ ಬರಬೇಕು, ಅಂದರೆ ನನ್ನ ಟೋಟಲ್ ಏನಾಯಿತು 15 ರೂಪಾಯಿ ಆಯಿತು. ಓಕೆ, ಸೊ ಇಷ್ಟು ಅರ್ಥ ಆಯ್ತಲ್ವಾ? ಓಕೆ, ನಿಮಗೆ ಎಕ್ಸಾಂಪಲ್ ತೊಗೊಂಡು ಹೇಳ್ತಾ ಇದ್ದೀನಿ. ಓಕೆ, ಸೊ ಇವಾಗ ಅಸಂಪ್ಷನ್ನು, ಓಕೆ, ನಿಮ್ಗೆ ಟ್ರೇಡಿಂಗ್ ಗೊತ್ತಿಲ್ಲ ಅಂದರೆ ನೀವು ವಿನ್ ಪ್ರಾಬಬಿಲಿಟಿ ಏನಿರುತ್ತೆ ಅಂದರೆ 5 ಸಲ ಲಾಸ್ ಆಗ್ಬೋದು, 5 ಸಲ ವಿನ್ ಆಗ್ಬೋದು, ಅಂದರೆ ಟ್ರೇಡಿಂಗ್ ಏನೂ ಗೊತ್ತಿಲ್ಲ ಅಂದರೆ. ಸೊ 5 ಟ್ರೇಡಲ್ಲಿ ನಿಮ್ಗೆ ಟೋಟಲ್ ಅಮೌಂಟ್ ಎಷ್ಟು ಬೇಕಾಗುತ್ತೆ ಹೇಳಿ? 50 ರೂಪಾಯಿ ಬೇಕಾಗುತ್ತೆ. ಸೊ ನೀವು 5 ಟ್ರೇಡಲ್ಲಿ ಈಚ್ ಟ್ರೇಡ್ಗೆ 2 ರೂಪಾಯಿ ಲಾಸ್ ಮಾಡಿಕೊಂಡ್ರೆ ನಿಮ್ಗೆ ಟೋಟಲ್ ಲಾಸ್ ಎಷ್ಟಾಗುತ್ತೆ? 10 ರೂಪಾಯಿ ಲಾಸ್ ಆಗುತ್ತೆ. ಸೊ ನಿಮ್ಮ ಅಕೌಂಟಲ್ಲಿ ಎಷ್ಟು ಉಳಿತು ಹೇಳಿ ಇವಾಗ? 40 ರೂಪೀಸ್ ಉಳಿತು, ಹೌದಲ್ವಾ? ಕರೆಕ್ಟಾಗಿದೆ ತಾನೇ ಕ್ಯಾಲ್ಕುಲೇಷನ್? ಓಕೆ, ಸೊ 40 ರೂಪೀಸ್ ಉಳಿತು. ಓಕೆ, ನೀವು 5 ಸಾರಿ ಲಾಸ್ ಆಗಿದ್ದೀರಾ. ಓಕೆ, ಇನ್ನೊಂದು ಸಿನಾರಿಯೋ. ಓಕೆ, ಸೊ ನೀವು 5 ಸಲ ವಿನ್ ಆಗಿರ್ತೀರ, ಹೌದಾ? ನಿಮ್ಮ ಟ್ರೇಡಿಂಗ್ ಗೊತ್ತಿಲ್ಲ ಅಂದ್ರೂ 5 ಸಲ ವಿನ್ನು, 5 ಸಲ ಲಾಸ್ ಆಗಿರ್ತೀರ. ಸೊ ಇಲ್ಲಿ ನೋಡಿ, ನಿಮಗೆ ಈಚ್ ಟ್ರೇಡಲ್ಲಿ ನಿಮ್ಗೆ ಎಷ್ಟು ರೂಪಾಯಿ ಲಾಭ ಆಗಿರುತ್ತೆ ಹೇಳಿ? ನಾನು ಹೇಳಿದಾಗೆ 5 ರೂಪಾಯಿ ಲಾಭ ಆಗಿರುತ್ತೆ. ಓಕೆ, 5 ರೂಪಾಯಿ ಲಾಭ ಆದಾಗ ಇಂಟು 5 ಮಾಡಿ, ಯಾಕಂದರೆ ನಿಮ್ಮ 5 ಟ್ರೇಡ್ಸ್ ಇದೆ. ಸೊ ಎಷ್ಟಾಯ್ತು ಹೇಳಿ? ಎಷ್ಟಾಯಿತು? 25 ಆಯಿತು, ಹೌದಲ್ವಾ? ಸೊ ನಿಮ್ಮ ಟೋಟಲ್ ಕ್ಯಾಪಿಟಲ್ ಎಷ್ಟಾಯ್ತು ಹೇಳಿ ಇವಾಗ? ಇದು ಎಷ್ಟಾಯಿತು? 75. ಇದು ಎಷ್ಟು ಉಳಿತು? ಇದು ಎಷ್ಟಿದೆ? 40 ಇದೆ. ಸೊ 75 ಪ್ಲಸ್ 40 ಎಷ್ಟಾಯಿತು? ನೀವು ಲಾಭದಲ್ಲಿದ್ದೀರಾ ಅಥವಾ ಈಗ ಲಾಸಲ್ಲಿದ್ದೀರಾ? ನಿಮ್ಮ ಕ್ಯಾಪಿಟಲ್ ಎಷ್ಟಿತ್ತು? 100, ಹೌದು ತಾನೆ? ಸೊ ಇವಾಗ ಎಷ್ಟಾಯಿತು ಹೇಳಿ ಪ್ರಾಫಿಟು? ಸೊ ಎಷ್ಟಾಯಿತು ಹೇಳಿ? ಓಕೆ, ಸೊ ನಿಮಗೆ ಇದು ಟೋಟಲ್ ಆಗಿ ಓಕೆ 115 ಆಯಿತು. ಸೊ ನೀವು ಟೋಟಲ್ ಪ್ರಾಫಿಟಲ್ಲಿ ಎಷ್ಟಿದ್ದೀರಾ? ಸ್ಟಿಲ್ 5 ಸಲ ಲಾಸ್ ಆದರೂ ನೀವು 15 ರೂಪಾಯಿ ಪ್ರಾಫಿಟಲ್ಲಿದ್ದೀರಾ. ಸೊ ಇವಾಗ ಹೇಳಿ, ಟ್ರೇಡಿಂಗಲ್ಲಿ ಡಿಸಿಪ್ಲಿನು ಅನ್ನೋದು ತುಂಬ ಇಂಪಾರ್ಟೆಂಟು. ಓಕೆ, ಸೊ ಈ ರೀತಿ ನೀವು ರಿಸ್ಕ್ ಆ್ಯಂಡ್ ರಿವಾರ್ಡನ್ನು ಕ್ಯಾಲ್ಕುಲೇಟ್ ಮಾಡಿ. ಓಕೆ, ನಾನೊಂದು ಟ್ರೇಡ್ ತೊಗೋತಾ ಇದ್ದೀನಿ, ಆ ಟ್ರೇಡಲ್ಲಿ ನಾನು ಎಷ್ಟು ಲಾಸ್ ಮಾಡ್ಕೊಳಕ್ಕೆ ರೆಡಿ ಇದ್ದೀನಿ ಅಂತ ಫಸ್ಟ್ ಡಿಸೈಡ್ ಮಾಡಿ. ನಿಮ್ಮ ಹತ್ರ 10,000 ಇದೆಯಾ? ಸೊ 10,000ಅಲ್ಲಿ ನಿಮಗೆ ಎಷ್ಟು ನೀವು ಲಾಸ್ ಮಾಡ್ಕೊಳಕ್ಕೆ ರೆಡಿ ಇದ್ದೀರಾ ಅದು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ನಾ ಇವಾಗ ಮ್ಯಾಕ್ಸಿಮಮ್ ಏನು ಮಾಡ್ತಾರೆ ಅಂದರೆ ಟ್ರೇಡರ್ಸು 10,000ಅಲ್ಲಿ ನನ್ನ ಪ್ರಕಾರ ನಾನು ಲಾಸ್ ಮಾಡ್ಕೊಳಕ್ಕೆ ರೆಡಿ ಇದ್ದದ್ದು 1000. ಓಕೆ, ನಾನೇನು ಮಾಡ್ತೀನಿ? 1000 ಅಷ್ಟೇ ರಿಸ್ಕ್ ಮಾಡ್ತೀನಿ, ಅಂದರೆ 10% ನಾನು ರಿಸ್ಕ್ ಕೊಡ್ತೀನಿ. ಓಕೆ, 10%. ಬಟ್ ನಾನು ರಿಸ್ಕ್ ಕೊಡ್ತಾ ಇರೋದು 10%, ರಿವಾರ್ಡ್ ಕೊಡ್ತಾ ಇರೋದು ನಾನು 20%. ಓಕೆ, ನಾನು ಒಂದು ಟ್ರೇಡ್ ಲಾಸ್ ಆದರೆ ಏನಾಗುತ್ತೆ ಅಂದರೆ ನನ್ನ ಹತ್ರ ದುಡ್ಡು ಇರುತ್ತೆ ಮಿಕ್ಕಿದ್ದು. ಓಕೆ, ಸೊ ಮಿಕ್ಕಿದ ದುಡ್ಡಲ್ಲಿ ನಾನೇನು ಮಾಡ್ತೀನಿ ಅಂದರೆ ಯೂಶ್ವಲ್ ಆಗಿ ಟ್ರೇಡ್ ಮಾಡಬೇಕಾದ್ರೆ ನನ್ನ ಹತ್ರ ಕ್ಯಾಪಿಟಲ್ ಇದೆ ಅಂದ್ಕೊಳ್ಳಿ. ನನ್ನ ಹತ್ರ ಕ್ಯಾಪಿಟಲ್ ಇದೆ 1 ಲಕ್ಷ. ಓಕೆ, 1 ಲಕ್ಷ ಕ್ಯಾಪಿಟಲ್ ಇದೆ ನನ್ನ ಹತ್ರ. ಓಕೆ, ಓಕೆ, ನಾನು ಇದನ್ನು ಏನು ಮಾಡ್ತೀನಿ? ಡಿವೈಡ್ ಬೈ 4 ಮಾಡ್ತೀನಿ. ಓಕೆ, ಸೊ ನನ್ನ ಹತ್ರ ಎಷ್ಟು ಉಳಿತು ಅಮೌಂಟ್ ಹೇಳಿ? 25,000. ಓಕೆ, ಓಕೆ, ಅಂದರೆ 25,000ದ 4 ಭಾಗ ಆಯಿತು. ಸೊ ನಾನು ಒಂದು ಟ್ರೇಡ್ ತೊಗೋಬೇಕಾದ್ರೆ 25,000 ಯೂಸ್ ಮಾಡ್ತೀನಿ ಅಷ್ಟೇ. ಓಕೆ, ಸೊ ನಾನು ಇದರಲ್ಲಿ 25ಅಲ್ಲಿ ನಾನು ಲಾಸ್ ಮಾಡ್ಕೊಳಕ್ಕೆ ಎಷ್ಟು ರೆಡಿ ಇರ್ತೀನಿ? 2,500. ಓಕೆ, ಅಂದರೆ ನಾನು 10% ಲಾಸ್ ಮಾಡ್ಕೊಳಕ್ಕೆ ರೆಡಿ ಇರ್ತೀನಿ. ಬಟ್ ನನಗೆ ಪ್ರಾಫಿಟ್ ಆದರೆ ನನಗೆ 1:2 ಇರುತ್ತೆ, ಅಂದರೆ 1:2 ಮಿನಿಮಮ್ ರಿಸ್ಕ್ ಆ್ಯಂಡ್ ರಿವಾರ್ಡ್ 1:2. ಅಂದರೆ ನಾನು ಲಾಸ್ ಮಾಡ್ಕೊಳ್ಳೋಕ್ಕೆ 2,500 ಲಾಸ್ ಮಾಡ್ಕೊಳಕ್ಕೆ ರೆಡಿ ಇದ್ದೀನಿ, ಪ್ರಾಫಿಟ್ ಆದರೆ ನನಗೆ 5,000 ಪ್ರಾಫಿಟ್ ಆಗುತ್ತೆ. ಸೊ ಈ ರೀತಿ ರಿಸ್ಕ್ ಆ್ಯಂಡ್ ರಿವಾರ್ಡ್ ಮಾಡಿದ್ರೆ ಓಕೆ, ನಿಮ್ಮ ಅನಾಲಿಸಿಸ್ ಕರೆಕ್ಟ್ ಇದ್ದರೆ ಯಾವಾಗಲೂ ಓಕೆ ಫೇಲ್ ಆಗೋಕ್ಕಂತೂ ಚಾನ್ಸ್ ಇಲ್ಲ. ಓಕೆ, ಅಟ್ಲೀಸ್ಟ್ ಓಕೆ ನಿಮ್ಮ ಅನಾಲಿಸಿಸ್ ಕರೆಕ್ಟ್ ಇದ್ದರೆ ಅಟ್ಲೀಸ್ಟ್ ಒಂದು 7 to 8 ಟೈಮ್ಸ್ ಆದರೂ ನೀವು ಸಕ್ಸಸ್ ಆಗ್ತೀರಾ. ಓಕೆ, ಒಂದು 3 ಟೈಮ್ಸ್ ಫೇಲ್ಯೂರ್ ಆಗ್ಬೋದು. ಓಕೆ, ಏನೂ ಗೊತ್ತಿಲ್ಲ ಅಂದರೂ 5 ಟೈಮ್ಸ್ ಸಕ್ಸಸ್ಸು, 5 ಟೈಮ್ಸ್ ಫೇಲ್ಯೂರ್ ಆಗುತ್ತೆ. ಸೊ ಒಂದು ಚೂರು ಗೊತ್ತಿದ್ದರೆ ನಿಮಗೆ ಆ್ಯಡ್ ಆನ್ ಆಗುತ್ತೆ. ಒಂದು 2 ಟೈಮ್ಸ್ 20 ಟೈಮ್ಸ್ ಜಾಸ್ತಿ ಆದರೂ ಏನು ಪರವಾಗಿಲ್ಲ. ಅಂದರೆ 7 ಸಾರಿ ನಿಮಗೆ ಸಕ್ಸಸ್ ಆಗಿ 3 ಸಾರಿ ಫೇಲ್ಯೂರ್ ಆದರೂ ನೀವು ಸ್ಟಿಲ್ ಪ್ರಾಫಿಟಲ್ಲೇ ಇರ್ತೀರ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಅರ್ಥ ಆಗ್ತಾ ಇದೆಯಲ್ವಾ ಫ್ರೆಂಡ್ಸ್? ಓಕೆ, ನೀವು ಇದೇ ರೀತಿ ಏನು ಮಾಡಿ, ನಿಮ್ಮ ಒಂದು ಎಕ್ಸೆಲ್ ಶೀಟನ್ನು ರೆಡಿ ಮಾಡ್ಕೊಳ್ಳಿ. ಎಕ್ಸೆಲ್ ಶೀಟಲ್ಲಿ ನೀವು ಎಷ್ಟು ಟ್ರೇಡ್ ತೊಗೋತಾ ಇದ್ದೀರಾ, ಓಕೆ, ಯಾವ ಸೈಡ್ ಟ್ರೇಡ್ ತೊಗೋತಾ ಇದ್ದೀರಾ, ನನಗೆ ಪಾಯಿಂಟ್ಸ್ ಎಷ್ಟು ಬಂತು, ಓಕೆ, ನಾನು ಎಷ್ಟು ಪ್ರಾಫಿಟ್ ತೊಗೊಂಡೆ, ಓಕೆ, ಎಷ್ಟು ಲಾಸ್ ಆಯಿತು, ಓಕೆ, ಲಾಸ್ ಆಗೋಕ್ಕೆ ಕಾರಣ ಏನು ಮಿಸ್ಟೇಕ್ ಮಾಡಿದೆ, ಇದನ್ನೆಲ್ಲ ಏನು ಮಾಡಿ ಒಂದು ನೋಟ್ ಮಾಡ್ತಾ ಹೋಗಿ. ಓಕೆ, ಜರ್ನಲನ್ನು ರೆಡಿ ಮಾಡಿ. ಓಕೆ, ಸೊ ಆ ಜರ್ನಲನ್ನು ನೋಡಿಬಿಟ್ಟು ನೀವು ಡೈಲಿ ಟ್ರೇಡ್ ತೊಗೊಳ್ಳಿ. ಓಕೆ, ಆಮೇಲೆ ಏನು ಮಾಡಿ ಅಂದರೆ ಓವರ್ ಟ್ರೇಡಿಂಗ್ ಮಾಡೋಕ್ಕೆ ಹೋಗಬೇಡಿ. ಡೈಲಿ ಏನು ಮಾಡಿ ಅಂದರೆ 1 ಅಥವಾ 2 ಓಕೆ 1 or 2 ಟ್ರೇಡ್ ತೊಗೊಳ್ಳಿ. ಓಕೆ, ನೀವೇನು ಮಾಡಿ ಫಸ್ಟ್ ಟ್ರೇಡ್ ತೊಗೊಳ್ಳಿ. ಓಕೆ, ಫಸ್ಟ್ ಟ್ರೇಡಲ್ಲಿ ನಿಮಗೆ ಪ್ರಾಫಿಟ್ ಆಯಿತಾ?
ಪ್ರಾಫಿಟ್ ಆಯಿತಾ. ಸೊ ಎಕ್ಸಿಟ್ ಆಗಿಬಿಡಿ, ಸಿಸ್ಟಮಿಂದ ಎಕ್ಸಿಟ್. ಓಕೆ, ಸೊ ಸಪೋಸ್ ಸ್ಟಾಪ್ ಲಾಸ್ ಹಿಟ್ ಆಯಿತು. ಓಕೆ, ಇನ್ನೊಂದು ಟ್ರೇಡ್ ತೊಗೊಳ್ಳಿ, ಸೆಕೆಂಡ್ ಟ್ರೇಡ್ ತೊಗೊಳ್ಳಿ. ಓಕೆ, ಪ್ರಾಫಿಟ್ ಆಯಿತಾ, ಲಾಸ್ ಆಯಿತಾ, ಟ್ರೇಡಿಂದ ನೀವು ಎಕ್ಸಿಟೇ ಆಗಬೇಕು. ಸೊ ನೆಕ್ಸ್ಟ್ ಟ್ರೇಡ್ ಮಾಡಬೇಕಾದ್ರೆ ನೆಕ್ಸ್ಟ್ ಡೇಟಾನೆ. ಸೊ ನೀವು ಓಲ್ಡ್ ಟ್ರೇಡಿಂಗ್ ಮಾಡೋಕ್ಕೆ ಹೋಗ್ಬಾರ್ದು. ಓಲ್ಡ್ ಟ್ರೇಡಿಂಗ್ ಮಾಡಿ ಏನಾಗುತ್ತೆ ಅಂದರೆ, ನೀವು ಮಾರ್ನಿಂಗಲ್ಲಿ ಫಾರ್ ಎಕ್ಸಾಂಪಲು ತುಂಬ ನೀವು ಇದನ್ನು ನಿಮಗೆ ರಿಲೇಟ್ ಮಾಡ್ಕೋಬೋದು. ಮಾರ್ನಿಂಗಲ್ಲಿ ನೀವು 1,000 ಅಥವಾ 2,000 ಪ್ರಾಫಿಟ್ ಮಾಡಿರ್ತೀರ ಅಂದ್ಕೊಳ್ಳಿ ಎಕ್ಸಾಂಪಲು. ಓಕೆ, 1,000 ಮಾಡಿರ್ತೀರ ಪ್ರಾಫಿಟು. ಸೊ ಬಟ್ ಏನಾಗುತ್ತೆ, ನೀವು ಓಲ್ಡ್ ಟ್ರೇಡ್ ಮಾಡ್ತೀರಾ, ಸೆಕೆಂಡ್ ಟ್ರೇಡ್ ತೊಗೋತೀರಾ, ಥರ್ಡ್ ಟ್ರೇಡ್ ತೊಗೋತೀರಾ, ಏನಾಗುತ್ತೆ ಅಂದರೆ ಇಲ್ಲೊಂದು 500 ಲಾಸ್ ಮಾಡ್ಕೋತೀರಾ, ಇಲ್ಲೊಂದು 500 ಲಾಸ್ ಮಾಡ್ಕೋತೀರಾ. ಸೊ 4ನೇ ಟ್ರೇಡ್ ತೊಗೋತೀರಾ. ಇಲ್ಲಿ ಏನಾಗುತ್ತೆ ಅಂದರೆ ನೀವು ಸಡನ್ನಾಗಿ -3,000ವರೆಗೂ ಹೋಗ್ಬಿಡ್ತೀರಾ. +1,000ಅಲ್ಲಿ ಇರ್ತೀರಾ, ಆಮೇಲೆ ಏನಾಗುತ್ತೆ ಮೈನಸಲ್ಲಿ ಬಂದುಬಿಡ್ತಾರೆ. ಯಾಕಂದರೆ ಇದು ಓಲ್ಡ್ ಟ್ರೇಡಿಂಗು. ಸೊ ಆದಷ್ಟು ಬಿಗಿನರ್ಸು ಓಕೆ, ಒಂದು ಅಟ್ಲೀಸ್ಟ್ ಒಂದು 6 ಮಂತ್ಸು ಓಕೆ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಪ್ರಾಕ್ಟೀಸ್ ಮಾಡಿದ ಮೇಲೆ ಏನಾಗುತ್ತೆ ಅಂದರೆ ಸಕ್ಸಸ್ 100% ಸಿಗುತ್ತೆ. ಸೊ ನೀವು ಒನ್ ಟೈಮ್ ಟ್ರೇಡ್ ಮಾಡಿದರೆ ಈ 1,000 ನಿಮ್ಗೆ ಸೇವ್ ಆಗ್ತಾಯಿತ್ತಾ. ಸೊ ನೀವು ಅದನ್ನು ಮಾಡಲ್ಲ, ಬಟ್ ಏನು ಮಾಡ್ತೀರಾ ಅಂದರೆ ಹೋಲ್ಡ್ ಮಾಡೋಕ್ಕೆ ನೋಡ್ತೀರಾ. ಓಕೆ, ಹೋಲ್ಡ್ ಮಾಡಿ ಅಥವಾ ಇನ್ನೊಂದು ಟ್ರೇಡ್ ತೊಗೊಂಡು ಇನ್ನೂ ಹೋಗುತ್ತೆ ಅಂತ ನೀವೇನು ಮಾಡ್ತೀರಾ, ಹೋಪ್ಸ್ ಮಾಡ್ತೀರಾ. ಇನ್ನೊಂದಂದರೆ ಇಲ್ಲಿ ಟ್ರೇಡಿಂಗಲ್ಲಿ ನಿಮ್ಮ ಪ್ರಕಾರ ನಡೆಯಲ್ಲ. ಓಕೆ, ನಿಮ್ಮ ಹೋಪ್ಸ್ ಪ್ರಕಾರ ಟ್ರೇಡಿಂಗ್ ಹೋಗಲ್ಲ. ನೀವು ಅನ್ಕೋತೀರಾ ಇನ್ನೂ ಹೋಗ್ಬೋದು ಅಂತ, ಬಟ್ ಅದು ಹೋಗಲ್ಲ. ಯಾಕಂದರೆ ಅದು ಜನಗಳನ್ನ ಟ್ರ್ಯಾಪ್ ಮಾಡೋಕ್ಕೆ ಇರೋದು ಟ್ರೇಡಿಂಗು. ಸೊ ಇಲ್ಲಿ ಹೋಗ್ಬಿಟ್ಟು ರಿವರ್ಸೇ ಹೊಡೆಯೋದು ಅದು. ಸೊ ಇಲ್ಲಿ ನೀವು 50 ಪಾಯಿಂಟನ್ನು ಕ್ಯಾಪ್ಚರ್ ಮಾಡ್ಕೊಂಡಿರ್ತಾರೆ, ಸಡನ್ನಾಗಿ 100 ಪಾಯಿಂಟ್ ಬರುತ್ತೆ. ಸೊ ನಿಮ್ಗೆ ಏನು 1,000 ಪ್ರಾಫಿಟ್ ಆಗಿರುತ್ತಲ್ಲ, ನೀವು ಇನ್ನೊಂದು 1,000 ಹಾಕಿ ಅದಕ್ಕೆ ಕೊಡಬೇಕಾಗುತ್ತೆ. ಸೊ 2,000 ಮೈನಸಲ್ಲಿ ಕೊಟ್ಟು ಎಕ್ಸಿಟ್ ಆಗಬೇಕಾಗುತ್ತೆ. ಸೊ ಯಾವಾಗಲೂ ನೀವೇನು ಮಾಡಿ, ರಿಸ್ಕ್ ಆ್ಯಂಡ್ ರಿವಾರ್ಡನ್ನು ಪ್ರಾಪರಾಗಿ ಮೇಂಟೈನ್ ಮಾಡಿ. ಸೊ ರಿಸ್ಕ್ ಆ್ಯಂಡ್ ರಿವಾರ್ಡನ್ನು ಪ್ರಾಪರಾಗಿ ಮೇಂಟೈನ್ ಮಾಡಿದ್ರೆ ನಿಮಗೆ ಲಾಸ್ ಕಡಿಮೆ ಆಗುತ್ತೆ. ಓಕೆ, ಸೊ ಇದೇ ರೀತಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಓಕೆ ನನಗೆ ಕಮೆಂಟ್ ಮಾಡಿ. ಓಕೆ, ಅದೇ ರೀತಿ ನೀವು ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಚಾನಲ್ ಕೂಡ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಥ್ಯಾಂಕ್ ಯು.